ಎಲ್ರಿಗೂ ನಮಸ್ಕಾರ. ಈ ಮೈ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಕಥನ, ರಚನಾ, ಗೀತರಚನಾ, ವಚನ, ನಿರ್ದೇಶನ ಇದೆಲ್ಲ ನಾಗಳನ್ನು ಒಗ್ಗೂಡಿಸಿ ಮೋಡ ಕವಿದ ವಾತಾವರಣ, ಅದು ಕೂಡ ಅಲ್ಲೇ ಎಂಡಾಗುವಂಥ ಸೂಪರ್ ಫಿಲ್ಮನ್ನು ಸಿಂಪಲ್ ಸುನಿ ಅವರು ಮಾಡಿದ್ದಾರೆ. ಅವ್ರ ಹತ್ರ ಕೇಳೋಣ ಹೇಗಿತ್ತು ಅನ್ನೋದನ್ನು. ಸರ್ ನಮಸ್ತೆ. ನಮಸ್ತೆ. ಈಗ ಮೊದಲೇದಾಗಿ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನಾಗಳೆಲ್ಲ ಭಾರಿ ಸಿಂಕ್ ಆಗ್ತಿದೆ ಸರ್, ಹಾಗೆ ಈ ಮೂವಿ ಕೂಡ ಅಷ್ಟೇ ಕ್ಲಿಕ್ ಆಗುತ್ತಾ? ಅಂದರೆ ಅಫ್ಕೋರ್ಸ್ ನಾವು ಸ್ಕ್ರಿಪ್ಟ್ ಮಾಡಿದಾಗಲೇ ಈ ಮೂವಿ ಕ್ಲಿಕ್ ಆಗುತ್ತೆ ಅಂತಲೇ ವರ್ಕ್ ಮಾಡಿದ್ವಿ. ಬಟ್ ಅಲ್ಟಿಮೇಟ್ ರಿಸಲ್ಟು ಆಡಿಯನ್ಸೇ ಕೊಡಬೇಕು. ಬಟ್ ನಾವೆಲ್ಲರೂ ಮೂವಿ ನೋಡಿರೋದ್ರಿಂದ ಕಾನ್ಫಿಡೆನ್ಸ್ ಆಗಿದ್ದೀವಿ. ನನಗೆ ಗೊತ್ತಿರಲಿಲ್ಲ, ಅಂದರೆ ಇವೆಲ್ಲ ಗೊತ್ತಿತ್ತು. ಫಸ್ಟ್ ಮೂವಿಯಿಂದನೂ ಕಥನ, ರಚನಾ, ವಚನ, ಗೀತ ರಚನೆ, ನಿರ್ದೇಶನ ನಾಗೋಸ್ಕರನೇ ಬರೆದಿದ್ದೆ. ಬಟ್ ಮೋಡ ಕವಿದ ವಾತಾವರಣ ಸೌಂಡಿಂಗಲ್ಲಿ ಎಂಡ್ ಆಗುತ್ತೆ ಅಂತ ಗೊತ್ತಾಗಿದೆ ಈಗ. ಟ್ರಯಾಂಗಲ್ ಲವ್ ಸ್ಟೋರಿಯನ್ನು ನಾವು ನೋಡಿದ್ದೀವಿ, ಲವ್ ಸ್ಟೋರಿಗಳನ್ನು ಕೂಡ ನೋಡಿದ್ದೇವೆ. ಹುಡುಗನಿಗೆ ಹುಡುಗಿ ಇಷ್ಟ ಆಗೋದು, ಅಥವಾ ಹುಡುಗಿ ಒನ್ ಸೈಡ್ ಲವ್ ಸ್ಟೋರಿ, ಸೆಕೆಂಡ್ ಈ ಥರ ಬೇರೆ ಬೇರೆ ವೆರೈಟಿ ಆಫ್ ನೋಡಿದ್ದೀವಿ. ಇದು ಎಲ್ಲದಕ್ಕಿಂತಲೂ ಏನು ವೆರೈಟಿ ಇದೆ? ನಾವೀಗ ಇದರಲ್ಲೊಂದು ಲಿರಿಕ್ ಇದೆ, ಏನು ಜೊತೆಲೇ ಜೇನು ಇದ್ದರು ದುಂಬಿ ಬೇರೆ ದುಂಬಿಗೆ ತವಕ ಅಂತ ಸಮಥಿಂಗ್ ಗೊತ್ತಾಗಿದ್ರು. ಮತ್ತೊಂದು ಅಂದರೆ ಬೆಣ್ಣೆ ಕೈಯಲ್ಲಿ ಇಟ್ಕೊಂಡು ತುಪ್ಪಕ್ಕೋಸ್ಕರ ಅಲ್ದಾಡಿದ್ರು, ಆ ಥರ ಆಗುತ್ತಾ? ಬಟ್ ಹೇಗೆ ಅಂದರೆ ಬೆಣ್ಣೆ ನಿಮ್ಮದೇ, ಅದು ಅಲ್ಲೇ ತುಪ್ಪ ಮಾಡ್ಕೋಬೋದು. ನೀವು ಪರ್ಪಸ್ಫುಲಿ ಓಕೆ ಇನ್ನೊಂದು ಕಡೆ ಬೆಣ್ಣೆ ಇದೆಯಲ್ಲ ಅಂತ ಹೋಗೋದಿದೆಯಲ್ಲ, ಅದು ಅಂದರೆ ಈಗಿನ ಜನ್ರೇಷನ್ಗಳಲ್ಲಿ ಇದು ಜಾಸ್ತಿ ಆಗ್ತಿದೆ. ಸಮಥಿಂಗ್ ಆ ರೀತಿ ಒಂದಷ್ಟು ಇದೆ. ಯಾವ ಆಡಿಯನ್ಸನ್ನು ತುಂಬ ಅಟ್ರಾಕ್ಟ್ ಮಾಡಿದ್ದು ಸರ್? ಅಫ್ಕೋರ್ಸ್ ಮಾಸ್ ಅಂತೂ ಇಲ್ಲ, ಸಿನಿಮಾ ಝೀರೋ ಮಾಸು. ಯೂತು, ಕಾಲೇಜ್ ಆಡಿಯನ್ಸು ಮತ್ತು ಥ್ರಿಲ್ಲರ್ಸು ಇದು ನೋಡ್ತಾರಲ್ಲ. ಈ ಮೂವಿದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಮೂವಿ ಥ್ರಿಲ್ಲರ್ ಜಾನರಿಗೆ ಶಿಫ್ಟ್ ಆಗುತ್ತೆ ಒಂದು ಪಾಯಿಂಟಲ್ಲಿ. ಸೊ ಅದೆಲ್ಲ ನೆಕ್ಸ್ಟ್ ಟ್ರೇಲರ್ ಬಿಡ್ತಾ ಆ ಟೈಮಲ್ಲಿ ಹೇಳ್ತೀವಿ. ಸ್ಲೋ ಆಗಿ ಇವಾಗೆಲ್ಲ ಕತೆ ಕೇಳೋದು ಬೇಡ ಅಂತ. ಇನ್ನೊಂದು ಪ್ರಶ್ನೆ, ನಿಮ್ಮ ಅಭಿಮಾನಿಗಳೆಲ್ಲ ತುಂಬ ಸಹಕಾರ ಕೊಡ್ತಿದ್ದಾರಾ? ನಿಮ್ಮದೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದೆ ಸರ್, ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು, ಬಿಸಿ ಇದ್ದೀರಾ ಅಂತ. ಏನು ಹೇಳ್ತೀರಾ ನಿಮ್ಮ ಅಭಿಮಾನಿಗಳು? ನಮ್ಮ ಮೇ ಬಿ ನಾನೊಬ್ಬ ಇರಬೇಕು. ಫ್ಯಾನ್ಸ್ಗಿಂತ ಜಾಸ್ತಿ ನನಗೆ ಫ್ರೆಂಡ್ಸ್ ಇದ್ದಾರೆ. ಅಂದರೆ ಫ್ರೆಂಡ್ಸೇ ಫ್ಯಾನ್ಸ್. ಈಗ ನೋಡಿದ್ರಲ್ಲ ಶೀಲಮ್, ನಾವು ಹೆಚ್ಚು ಕಮ್ಮಿ 2014 ಜೊತೆಲಿರೋರು. ಆಲ್ಮೋಸ್ಟ್ 14 ಅಂದರೆ 11 ಇಯರ್ಸ್ ಆಯಿತು. ಸೊ ಆ ರೀತಿ ಒಡನಾಟ. ಅವರೇ ಈಗ ಫ್ಯಾನ್ ಆಗಿ ಕನ್ವರ್ಟ್, ಅಂದರೆ ಫ್ರೆಂಡ್ಸೇ ಫ್ಯಾನ್ಸ್ ಥರ ಆಡೋದ್ರಿಂದ ಸೊ ನಮಗೇನು ಆ ಡಿಫ್ರೆನ್ಸ್ ಏನೂ ಇರಲ್ಲ. ಏನು ಅನಿಸಲ್ಲ. ಕೊನೆಯದಾಗಿ ಕನ್ನಡದ ಜನತೆಗೆ ನಿಮ್ಮ ಸಿನಿಮಾಗೆ ಹೇಗೆ ಬರಮಾಡ್ಕೊಳ್ತೀರಾ? ನಾವು ದುಡ್ಡು ಹಾಕಿದ್ದೀವಿ, ದಯವಿಟ್ಟು ವಾಪಸ್ ದುಡ್ಡು ಬೇಕು ಒಂದು ಸಿನಿಮಾ ನೋಡಿ. ಇಲ್ಲ ನಿಮಗೆ ಒಂದು ಅಂದರೆ ಅಫ್ಕೋರ್ಸ್ ನಾನು ಕ್ಲಾರಿಟಿಲಿ ಹೇಳ್ತಾ ಇದ್ದೀನಿ, ಮಾಸ್ ಫೈಟ್ಸ್ ಇಲ್ಲ ನಮ್ಮ ಮೂವಿಲಿ. ಬಟ್ ಅದು ಬಿಟ್ಟು ಯಾರು ಹೊಸ್ತಾನ ನೋಡಬೇಕು, ಪ್ಲಸ್ ಥ್ರಿಲ್ಲರ್ ಎಲಿಮೆಂಟ್ಸು ಲವ್ ಸ್ಟೋರಿ ಜೊತೆಗೆ ಅನ್ನೋರು ದಯವಿಟ್ಟು ಈ ಸಿನಿಮಾ ಚೂಸ್ ಮಾಡ್ಕೊಳ್ಳಿ. ನಿಮ್ಗೊಂದು ಒಳ್ಳೆ ಎಂಟರ್ಟೈನಿಂಗ್ ಇದೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಮೋಡ ಕವಿದ ವಾತಾವರಣ ನೀವು ಕೂಡ ನೋಡಿ. ಖಂಡಿತವಾಗ್ಲೂ ದುಡ್ಡು ಹಾಕಿದ್ದಾರೆ. ಹಾಗೂ ನಿರ್ದೇಶನ, ಹೊಸ ಕಲಾವಿದರು, ಇದೆಲ್ಲರ ಒಗ್ಗೂಡುವಿಕೆಯಿಂದ ಮೋಡ ಕವಿದ ವಾತಾವರಣ ನೋಡಿ ಎಂಜಾಯ್ ಮಾಡಿ.